ಇಡೀ ಚರ್ಚೆಯ ಮೂಲ ಬಿಂದು ಇದ್ದದ್ದೇ ಕಾಂಗ್ರೆಸ್ನವರೇ ಕಾಂಗ್ರೆಸ್ ವಿರುದ್ಧವಾಗಿ ಮಾತನಾಡ್ಬಿಟ್ಟಿದ್ದಾರೆ ಈಗ ಅಂತ ಹೇಳಿ ಉತ್ತರ ಕೊಡಬೇಕಾಗಿದ್ದು ಕಾಂಗ್ರೆಸ್ನ ಪ್ರತಿನಿಧಿಗಳು ಅರ್ಧ ಗಂಟೆ ನಂತರದಲ್ಲಿ ಜಾಯಿನ್ ಆಗಿದ್ದಾರೆ. ಥ್ಯಾಂಕ್ ಯು ಆ್ಯಂಡ್ ವೆಲ್ಕಮ್ ಸತೀಶ್ ನಾಯಕ್ ಸರ್. ಭ್ರಷ್ಟಾಚಾರದಲ್ಲಿ ರಾಜ್ಯ ನಂಬರ್ 1. ಭ್ರಷ್ಟಾಚಾರ ಅನ್ನೋದು ಈಗಲೂ ಕೂಡ ಇದೆ. ಭ್ರಷ್ಟಾಚಾರವನ್ನು ತಪ್ಪಿಸ್ಲಿಕ್ಕೆ ನಮ್ಮ ಸರ್ಕಾರ ಕೂಡ ಒಂದು ಹಂತದಲ್ಲಿ ಫೇಲ್ಯೂರ್ ಆಗಿದೆ. ಹೇಳಿರೋದು ಅಲ್ಲಿ ಕೂತಿರೋ ಚಂದ್ರಶೇಖರ್ ಅವ್ರ ಪಾರ್ಟಿ ಮೆಂಬರ್ಸ್ ಅಲ್ಲ, ನಿಮ್ಮದೇ ಪಕ್ಷದ ಹಿರಿಯ ನಾಯಕರು, ಅದರಲ್ಲೂ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು. ನೋಡಿ, ಬಸವರಾಜ ರಾಯರೆಡ್ಡಿಯವರು ನಮ್ಮ ಪಕ್ಷದ ಹಿರಿಯ ಶಾಸಕರು, 4-5 ಬಾರಿ ಶಾಸಕರಾದಂಥವ್ರು, ಸಚಿವರಾದಂಥವ್ರು, ಈಗ ಹಾಲಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಕೂಡ ಹೌದು. ಅವರು ಮಾತಾಡಬೇಕಾದ್ರೆ ಅವ್ರ ಹಿರಿತನ ಅದನ್ನೆಲ್ಲವನ್ನು ಕೂಡ ನೋಡಿಕೊಂಡೇ ಮಾತಾಡಬೇಕಾಗುತ್ತೆ. ಅವ್ರದ್ದು ತುಂಬ ದೊಡ್ಡ ಅನುಭವ ಕೂಡ ಇದೆ ರಾಜಕೀಯದಲ್ಲಿ ಮತ್ತು ಆಡಳಿತದ ವಿಷಯದಲ್ಲಿ ಕೂಡ. ಅವ್ರು ಹೇಳಿರುವಂತಹ ಮಾತು ತುಂಬ ಸ್ಪಷ್ಟವಾಗಿದೆ. ಅವರು 2ನೇ ಬಾರಿ ಸ್ಪಷ್ಟನೆ ಕೊಡಬೇಕಾದ್ರೂ ಕೂಡ ತುಂಬ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದಾರೆ. ಇಡೀ ವ್ಯವಸ್ಥೆ ನಾಟ್ ಕಾಂಗ್ರೆಸ್ ಪಾರ್ಟಿ ಹೇಳಿರುವಂಥದ್ದು. ಮತ್ತು ಮುಖ್ಯಮಂತ್ರಿಗಳ ಮೇಲೂ ಕೂಡ ಅವ್ರು ಆರೋಪ ಮಾಡಿಲ್ಲ, ಇಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಮೇಲೂ ಕೂಡ ಆರೋಪ ಮಾಡಿಲ್ಲ. ಅವ್ರು ಹೇಳಿರುವಂತ ಒಟ್ಟಾರೆ ವ್ಯವಸ್ಥೆ ಭ್ರಷ್ಟಾಚಾರ ಆಗಿದೆ. ಖಂಡಿತ ಅದ್ರ ಬಗ್ಗೆ ಓಪನ್ ಡಿಬೇಟ್ ಆಗ್ಲೇಬೇಕಲ್ಲ. ಓಪನ್ ಡಿಬೇಟ್ ಆಗ್ಲಿ. ಅವ್ರು ಹೇಳಿರುವಂತಹ ಅವರ ಸ್ಪಷ್ಟನೆ ಕೊಡಬೇಕಾದ್ರೆ ತುಂಬಾ ಕ್ಲಿಯರ್ ಕಟ್ ಆಗಿ ಹೇಳಿದ್ರು. ಲಾಸ್ಟ್ ಪ್ರೀವಿಯಸ್ ಗೌರ್ಮೆಂಟ್ 2 ಲಕ್ಷ ಕೋಟಿ ಏನೋ ಬಜೆಟ್ ಇದನ್ನ ಮಾಡಿ ಎಲ್ಲವೂ ಕೂಡ ಅಭಿವೃದ್ಧಿ ವಿಷಯಕ್ಕೆ ಅದನ್ನ ಬಜೆಟ್ ಇಲ್ದೇನೆ ಅದನ್ನ ಕೊಟ್ಟಿದ್ದಾರೆ. ಎಕ್ಸೆಸ್ ಅಮೌಂಟ್ ಅನ್ನ ಕೊಟ್ಟಿರೋ ಕಾರಣಕ್ಕೆ ಎಲ್ಲಾ ಕಡೆ ಅಭಿವೃದ್ಧಿಯಲ್ಲಿ ಹಿನ್ನಡೆ ಆಗ್ತಾ ಇದೆ. ಅದನ್ನ ನಾವು ಸರಿ ಮಾಡ್ತಾ ಇದೀವಿ. ಆ ಭ್ರಷ್ಟಾಚಾರದ ವ್ಯವಸ್ಥೆನ ಸರಿ ಮಾಡಕ್ಕೆ ನಿಮ್ ಪಕ್ಷಕ್ಕೆ ಅಧಿಕಾರ ಕೊಟ್ಟಿರೋದು ಯಾಕ್ರಿ? ಖಂಡಿತ ಅದನ್ನ ಸರಿ ಮಾಡ್ತಾ ಇದೀವಿ. ಅದನ್ನೇ ಸರಿ ಮಾಡ್ತಾ ಇದೀವಿ. ನಾವು ಮಾಡ್ತಿದೀವಿ. ವ್ಯತ್ಯಾಸ ಎಲ್ಲ ಖಂಡಿತ ಇಲ್ಲ. ನಾವು ಮಾಡ್ತಾ ಇದೀವಿ. ಫೂಲ್ ಮಾಡ್ತಿದ್ದೀರಾ ಎಲ್ಲರೂ ಸೇರ್ಕೊಂಡು, ಎಲ್ಲಾ ಪಕ್ಷದವರು ಸೇರ್ಕೊಂಡು ಜನರನ್ನ ಮುಟ್ಟಾಳರನ್ನಾಗಿ. ಖಂಡಿತ ರಾಯರೆಡ್ಡಿ ಅವರು ಹೇಳಿರೋದು ಕಾಂಗ್ರೆಸ್ ಪಕ್ಷದಲ್ಲಿ ಭ್ರಷ್ಟಾಚಾರ, ಕಾಂಗ್ರೆಸ್ ಶಾಸಕರು ಭ್ರಷ್ಟಾಚಾರ ಮಾಡ್ತಾರೆ. ಖಂಡಿತ ವ್ಯವಸ್ಥೆ ಸರಿ ಮಾಡ್ತಾ ಇದೀವಿ. ಬಿಜೆಪಿ ಈ ಬಜೆಟ್ ಅಲ್ಲಿ ನಾವು ಅನೌನ್ಸ್ ಮಾಡಿದೀವಿ. ಅವ್ರು ಹೇಳಿರುವಂತದ್ದು ತುಂಬಾ ಸ್ಪಷ್ಟವಾಗಿದೆ. ಸ್ಮಿತಾ ಅವರೇ, ಅವ್ರು ಹೇಳಿರುವಂತದ್ದು ತುಂಬಾ ಸ್ಪಷ್ಟವಾಗಿದೆ. ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ, ಬ್ಯೂರೋಕ್ರಸಿಯಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ, ಆ ರೀತಿಯಾದಂತಹ ಆರೋಪಗಳನ್ನು ಹೇಳಿದ್ದಾರೆ. ಅದಕ್ಕೆ ಸಿಎಂ ಅವರು ಬಜೆಟ್ ಅಲ್ಲೇ ಉತ್ತರ ಕೊಟ್ಟಿದ್ದಾರೆ. ಈ ಬಾರಿ ವರ್ಗಾವಣೆಗಳನ್ನ ನಾವು ತುಂಬಾ ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ ಮಾಡ್ತೀವಿ. ಯಾವ ಕಾರಣಕ್ಕೂ ಸತೀಶ್ ಕೇಳಿಸ್ಕೊಳ್ಳಿ. ಪೊಲೀಸ್ ಇಲಾಖೆ ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ. ಯಾರಪ್ಪ ಇನ್ಚಾರ್ಜ್ ಮಿನಿಸ್ಟರು? ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ, ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ. ಎಕ್ಸಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಭ್ರಷ್ಟಾಚಾರ. ಏನ್ ಮಾಡ್ತಿದ್ದಾರೆ ಮಿನಿಸ್ಟರ್ಗಳು? 1.5 ವರ್ಷದಿಂದ ಅವ್ರಿಗೆ ಕಂಟ್ರೋಲಿಗೆ ತಗೊಳಕ್ ಆಗ್ಲಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತಿದ್ದಾರೆ ನೋಡಿ. ವೆರಿ ಕ್ಲಿಯರ್. ಇದು ನೀವು ಮಾತಾಡೋದಷ್ಟು ಈಸಿ ಅಲ್ಲ. ವ್ಯವಸ್ಥೆ ಒಳಗಡೆ ಈಗ ನಿನ್ನೆ ಇವತ್ತು ನಾಳೆ ಸರಿಯಾಗುವಂತ ವ್ಯವಸ್ಥೆ ಅಲ್ಲ. ಇವತ್ತು ನಾಳೆ ಅದನ್ನ ಹೇಳ್ತಾ ಇದ್ದೀವಿ, ಸರಿ ಮಾಡ್ತಾ ಇದೀವಿ. ಹಂತವಾಗಿ ಸರಿ ಮಾಡಕ್ಕೆ ನಾವು ಸಿದ್ಧರಾಗಿದ್ದೀವಿ. ಖಂಡಿತ ಇಲ್ಲ. ನಾನು ಆ ಮಾತನ್ನ ಹೇಳಿಲ್ಲ ಸ್ಮಿತಾ ಅವರೇ, ನಾನು ಆ ಮಾತನ್ನ ಹೇಳ್ತಾ ಇಲ್ಲ. ಸರಿ ಮಾಡಕ್ಕೆ ಟೈಮ್ ಬೇಕು, ಅದಕ್ಕೆ ತಗೊಂಡಿದೀವಿ. ಲಾಸ್ಟ್ ಟೈಮ್ ಅದನ್ನ ಆಗಿತ್ತು. ಲಾಸ್ಟ್ ಗವರ್ಮೆಂಟ್ ಅಲ್ಲಿ, ಲಾಸ್ಟ್ ಇಯರ್ ಅಲ್ಲಿ, ಪ್ರೀವಿಯಸ್ ಅಲ್ಲಿ ಒಂದಂತದ ಸುಧಾರಣೆ ಆಗಿದೆ. ಈ ಬಾರಿ ನಾವು ಅಬಕಾರಿಯಲ್ಲಿ ನಾವು ಏನೋ ತಡೆ ಹಿಡಿದಿದ್ದೀವಿ. ವರ್ಗಾವಣೆಗಳನ್ನ ಯಾರು ಇನ್ಫ್ಲುಯೆನ್ಸ್ ಇಲ್ಲದೆ ಮಾಡ್ಬೇಕನ್ನುವಂತಹ ಮಾತನ್ನ ಬಜೆಟ್ ಅಧಿವೇಶನದಲ್ಲಿ ಹೇಳಿದೀವಿ. ಫ್ಲೋರ್ ಆಫ್ ದ ಹೌಸ್ ಮತ್ತೆ ಬೇರೆ 5-6 ಇಲಾಖೆಗಳಲ್ಲಿ ಎಲ್ಲವನ್ನೂ ಕೂಡ ಕೌನ್ಸಿಲಿಂಗ್ ಮುಖಾಂತರ ವರ್ಗಾವಣೆ ಮಾಡಬೇಕನ್ನುವಂತ ಪಾರದರ್ಶಕಗಳನ್ನ ತಗೊಂಡಿದ್ದೀವಿ ನಾವು. ಒಂದಷ್ಟು ಉದಾಹರಣೆಗಳನ್ನ, ಲೈವ್ ಎಕ್ಸಾಂಪಲ್ಸ್, ಇದು ಲೈವ್ ಎಕ್ಸಾಂಪಲ್ ಸಮೇತ ರಾಜುಗೌಡ್ರು ಹೇಳ್ತಾರೆ ಭ್ರಷ್ಟಾಚಾರ ಅನ್ನೋದು ಈಗಲೂ ಕೂಡ, ಅಂದ್ರೆ ನಿಮ್ಮ ಸರ್ಕಾರದ ಅವಧಿಯಲ್ಲೂ ಕೂಡ ಎಷ್ಟಿದೆ ಅಂತ ಹೇಳಿ ರಾಜುಗೌಡ್ರೆ ಓಟಿಯು. ನನ್ನ ಆತ್ಮೀಯ ಸಹೋದರರು ಸತೀಶ್ ನಾಯಕ್ ಅವರು ಪಕ್ಷನ ಸಮರ್ಥಿಸ್ಕೊಳ್ಳೋ ವಿಚಾರದಲ್ಲಿ ತುಂಬ ಮುಂದಿದ್ದಾರೆ. ಅದ್ರ ಬಗ್ಗೆ ನನ್ನ 2 ಅಭಿಪ್ರಾಯ ಇಲ್ಲ. ಆದರೆ ಒಬ್ಬ ಸಾಮಾನ್ಯ ನಾಗರಿಕನಾಗಿ ನಾನು ಯೋಚನೆ ಮಾಡಬೇಕಾದಂಥ ವಿಚಾರಗಳನ್ನ ನಾನಿಲ್ಲಿ ಸ್ಪಷ್ಟಪಡಿಸ್ತೀನಿ. ಯಾಕೆಂದರೆ ಒಬ್ಬ ವಕ್ತಾರನಾಗಿ ಮಾತಾಡೋದಕ್ಕಿಂತ ಜನಸಾಮಾನ್ಯ ಅನುಭವಿಸ್ತಾ ಇರೋವಂಥ ನೋವುಗಳನ್ನ ನಾವು ಹೇಳ್ಬೇಕಾಗತ್ತೆ. ಯಾಕೆಂದರೆ ನಾವು ಮಾಧ್ಯಮ ಪ್ರತಿನಿಧಿಗಳನ್ನ ಮುಂದೆ ಕುಂಡಿಸ್ಕೊಂಡು ನಾವು ಬರೀ ಪಕ್ಷಗಳನ್ನ ಸಮರ್ಥಿಸ್ಕೊಳ್ಳೋದಲ್ಲ. ಆದರೆ ಇಲ್ಲಿ ಆಗ್ತಾ ಇರೋವಂಥ ವಿಚಾರ, ಅಬಕಾರಿಲಿ ಒಂದೊಂದು ಪೋಸ್ಟ್ಗೆ ಒಂದೊಂದು ರೇಟ್ ಫಿಕ್ಸ್ ಮಾಡಿರೋದನ್ನ ವಿಡಿಯೋ ಸಮೇತ, ಆಡಿಯೋ ಸಮೇತ ರಿಲೀಸ್ ಆಗಿರೋ ಮಾಹಿತಿ ಮಾಧ್ಯಮಗಳಲ್ಲಿ ಬಿತ್ತರ ಆಗಿದೆ. ಅಲ್ಲಿಂದ ಆಚೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ನಡೆದಂಥ ಒಂದು ಘಟನೆ, ಒಬ್ಬ ಇನ್ಸ್ಪೆಕ್ಟ್ರು ತೀರ್ಕೋತಾನೆ. ಪಾಪ ತೀರ್ಕೊಂಡಾಗ ಆದಂಥ ಘಟನೆನ ಸಂಪೂರ್ಣ ಉಲ್ಲೇಖ ಮಾಡ್ತಾರೆ. ಅವ್ರ ಮನೆಯವ್ರು ಕೂಡ ಇದು ಮಾಡ್ತಾರೆ. ಈ ಹಿಂದೆ ಇದ್ದಂಥ ಸರ್ಕಾರದಲ್ಲಿ ನಮ್ಮ ಸತೀಶ್ ನಾಯಕ್ ಅವರು ತುಂಬ ಚೆನ್ನಾಗಿ ಹೇಳ್ತಾರೆ, ಹಿಂದೆ ಇದ್ದಾಗ ಭ್ರಷ್ಟಾಚಾರನ ಒಂದಂತ ಕಂಟ್ರೋಲ್ ಮಾಡಿದ್ದು, ಮತ್ತೆ ಇನ್ನೊಂಚೂರು ಕಂಟ್ರೋಲ್ ಮಾಡೋದು ಅಂತ. ಅವಾಗ ಕಂಟ್ರೋಲ್ ಮಾಡಲಿಲ್ಲ, ನೀವು ಪ್ಯಾಚಪ್ ಮಾಡಿದ್ರಿ. ಯಾಕೆ ಗೊತ್ತಾ? ಲೋಕಾಯುಕ್ತನ ಮುಚ್ಚಿದ್ರಿ, ACB ಮಾಡ್ಕೊಂಡ್ರಿ, ನಿಮಗೆ ಬೇಕಾದವ್ರ ಕೇಸ್ಗಳೆಲ್ಲ ಕ್ಲಿಯರ್ ಮಾಡ್ಕೊಂಡ್ರಿ, ಮತ್ತೆ ಆಸ್ ಇಟ್ ಇಸ್ ತಂದು ನಿಲ್ಸಿದ್ರಿ. ಇಲ್ಲಿ ಇಡೀ ಚರ್ಚೆಯ ಮೂಲ ಬಿಂದು ಇದ್ದದ್ದೇ ಕಾಂಗ್ರೆಸ್ನವರೇ ಕಾಂಗ್ರೆಸ್ ವಿರುದ್ಧವಾಗಿ ಮಾತನಾಡ್ಬಿಟ್ಟಿದ್ದಾರೆ ಈಗ ಅಂತ ಹೇಳಿ ಉತ್ತರ ಕೊಡಬೇಕಾಗಿದ್ದು ಕಾಂಗ್ರೆಸ್ನ ಪ್ರತಿನಿಧಿಗಳು ಅರ್ಧ ಗಂಟೆ ನಂತರದಲ್ಲಿ ಜಾಯಿನ್ ಆಗಿದ್ದಾರೆ.
ಥ್ಯಾಂಕ್ ಯು ಆ್ಯಂಡ್ ವೆಲ್ಕಮ್ ಸತೀಶ್ ನಾಯಕ್ ಸರ್. ಭ್ರಷ್ಟಾಚಾರದಲ್ಲಿ ರಾಜ್ಯ ನಂಬರ್ 1. ಭ್ರಷ್ಟಾಚಾರ ಅನ್ನೋದು ಈಗಲೂ ಕೂಡ ಇದೆ. ಭ್ರಷ್ಟಾಚಾರವನ್ನು ತಪ್ಪಿಸ್ಲಿಕ್ಕೆ ನಮ್ಮ ಸರ್ಕಾರ ಕೂಡ ಒಂದು ಹಂತದಲ್ಲಿ ಫೇಲ್ಯೂರ್ ಆಗಿದೆ. ಹೇಳಿರೋದು ಅಲ್ಲಿ ಕೂತಿರೋ ಚಂದ್ರಶೇಖರ್ ಅವ್ರ ಪಾರ್ಟಿ ಮೆಂಬರ್ಸ್ ಅಲ್ಲ, ನಿಮ್ಮದೇ ಪಕ್ಷದ ಹಿರಿಯ ನಾಯಕರು, ಅದರಲ್ಲೂ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು. ನೋಡಿ, ಬಸವರಾಜ ರಾಯರೆಡ್ಡಿಯವರು ನಮ್ಮ ಪಕ್ಷದ ಹಿರಿಯ ಶಾಸಕರು, 4-5 ಬಾರಿ ಶಾಸಕರಾದಂಥವ್ರು, ಸಚಿವರಾದಂಥವ್ರು, ಈಗ ಹಾಲಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಕೂಡ ಹೌದು. ಅವರು ಮಾತಾಡಬೇಕಾದ್ರೆ ಅವ್ರ ಹಿರಿತನ ಅದನ್ನೆಲ್ಲವನ್ನು ಕೂಡ ನೋಡಿಕೊಂಡೇ ಮಾತಾಡಬೇಕಾಗುತ್ತೆ. ಅವ್ರ ತುಂಬ ದೊಡ್ಡ ಅನುಭವ ಕೂಡ ಇದೆ ರಾಜಕೀಯದಲ್ಲಿ ಮತ್ತು ಆಡಳಿತದ ವಿಷಯದಲ್ಲಿ ಕೂಡ. ಅವ್ರು ಹೇಳಿರುವಂತಹ ಮಾತು ತುಂಬ ಸ್ಪಷ್ಟವಾಗಿದೆ. ಅವ್ರು 2ನೇ ಬಾರಿ ಸ್ಪಷ್ಟನೆ ಕೊಡಬೇಕಾದ್ರೂ ಕೂಡ ತುಂಬ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದಾರೆ. ಇಡೀ ವ್ಯವಸ್ಥೆ ನಾಟ್ ಕಾಂಗ್ರೆಸ್ ಪಾರ್ಟಿ ಹೇಳಿರುವಂಥದ್ದು. ಮತ್ತು ಮುಖ್ಯಮಂತ್ರಿಗಳ ಮೇಲೂ ಕೂಡ ಅವ್ರು ಆರೋಪ ಮಾಡಿಲ್ಲ, ಇಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಮೇಲೂ ಕೂಡ ಆರೋಪ ಮಾಡಿಲ್ಲ. ಅವ್ರು ಹೇಳಿರುವಂತ ಒಟ್ಟಾರೆ ವ್ಯವಸ್ಥೆ ಭ್ರಷ್ಟಾಚಾರ ಆಗಿದೆ. ಖಂಡಿತ ಅದ್ರ ಬಗ್ಗೆ ಓಪನ್ ಡಿಬೇಟ್ ಆಗ್ಲೇಬೇಕಲ್ಲ, ಓಪನ್ ಡಿಬೇಟ್ ಆಗ್ಲಿ. ಅವ್ರು ಹೇಳಿರುವಂತಹ ಅವರ ಸ್ಪಷ್ಟನೆ ಕೊಡಬೇಕಾದ್ರೆ ತುಂಬಾ ಕ್ಲಿಯರ್ ಕಟ್ ಆಗಿ ಹೇಳಿದ್ರು. ಲಾಸ್ಟ್ ಪ್ರೀವಿಯಸ್ ಗೌರ್ಮೆಂಟು 2 ಲಕ್ಷ ಕೋಟಿ ಏನೋ ಬಜೆಟ್ ಇದನ್ನ ಮಾಡಿ ಎಲ್ಲವೂ ಕೂಡ ಅಭಿವೃದ್ಧಿ ವಿಷಯಕ್ಕೆ ಅದನ್ನ ಬಜೆಟ್ ಇಲ್ದೇನೆ ಅದನ್ನ ಕೊಟ್ಟಿದ್ದಾರೆ. ಎಕ್ಸೆಸ್ ಅಮೌಂಟ್ ಅನ್ನ ಕೊಟ್ಟಿರೋ ಕಾರಣಕ್ಕೆ ಎಲ್ಲಾ ಕಡೆ ಅಭಿವೃದ್ಧಿಯಲ್ಲಿ ಹಿನ್ನಡೆ ಆಗ್ತಾ ಇದೆ. ಅದನ್ನ ನಾವು ಸರಿ ಮಾಡ್ತಾ ಇದೀವಿ. ಆ ಭ್ರಷ್ಟಾಚಾರದ ವ್ಯವಸ್ಥೆನ ಸರಿ ಮಾಡಕ್ಕೆ ನಿಮ್ ಪಕ್ಷಕ್ಕೆ ಅಧಿಕಾರ ಕೊಟ್ಟಿರೋದು ಯಾಕ್ರಿ? ಖಂಡಿತ ಅದನ್ನ ಸರಿ ಮಾಡ್ತಾ ಇದೀವಿ. ಅದನ್ನೇ ಸರಿ ಮಾಡ್ತಾ ಇದೀವಿ. ನಾವು ಮಾಡ್ತಿದೀವಿ. ವ್ಯತ್ಯಾಸ ಎಲ್ಲ ಖಂಡಿತ ಇಲ್ಲ, ನಾವು ಮಾಡ್ತಾ ಇದೀವಿ. ಫೂಲ್ ಮಾಡ್ತಿದ್ದೀರಾ ಎಲ್ಲರೂ ಸೇರ್ಕೊಂಡು, ಎಲ್ಲಾ ಪಕ್ಷದವರು ಸೇರ್ಕೊಂಡು ಜನರನ್ನ ಮುಟ್ಟಾಳರನ್ನಾಗಿ ಮಾಡ್ತಿದ್ದೀರಿ ಅಷ್ಟೇ. ಖಂಡಿತ ರಾಯರೆಡ್ಡಿ ಅವರು ಹೇಳಿರೋದು ಕಾಂಗ್ರೆಸ್ ಪಕ್ಷದಲ್ಲಿ ಭ್ರಷ್ಟಾಚಾರ, ಕಾಂಗ್ರೆಸ್ ಶಾಸಕರು ಭ್ರಷ್ಟಾಚಾರ ಮಾಡ್ತಾರೆ. ಖಂಡಿತ ವ್ಯವಸ್ಥೆ ಸರಿ ಮಾಡ್ತಾ ಇದೀವಿ. ಬಿಜೆಪಿ ಮಾಡ್ತಾರೆ. ಈ ಬಜೆಟ್ ಅಲ್ಲಿ ನಾವು ಅನೌನ್ಸ್ ಮಾಡಿದೀವಿ. ಅವ್ರು ಹೇಳಿರುವಂತದ್ದು ತುಂಬಾ ಸ್ಪಷ್ಟವಾಗಿದೆ. ಸ್ಮಿತಾ ಅವರೇ, ಅವ್ರು ಹೇಳಿರುವಂತದ್ದು ತುಂಬಾ ಸ್ಪಷ್ಟವಾಗಿದೆ. ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ, ಬ್ಯೂರೋಕ್ರಸಿಯಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ, ಆ ರೀತಿಯಾದಂತಹ ಆರೋಪಗಳನ್ನು ಹೇಳಿದ್ದಾರೆ. ಅದಕ್ಕೆ ಸಿಎಂ ಅವರು ಬಜೆಟ್ ಅಲ್ಲೇ ಉತ್ತರ ಕೊಟ್ಟಿದ್ದಾರೆ. ಈ ಬಾರಿ ವರ್ಗಾವಣೆಗಳನ್ನ ನಾವು ತುಂಬಾ ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ ಮಾಡ್ತೀವಿ. ಯಾವ ಕಾರಣಕ್ಕೂ ಮಾಡಿದೀವಿ. ಲಾಸ್ಟ್ ಟೈಮ್ ಕೂಡ ಮಾಡಿದೀವಿ. ಸತೀಶ್ ಕೇಳಿಸ್ಕೊಳ್ಳಿ. ಪೊಲೀಸ್ ಇಲಾಖೆ ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ. ಯಾರಪ್ಪ ಇನ್ಚಾರ್ಜ್ ಮಿನಿಸ್ಟರು? ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ, ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ. ಎಕ್ಸಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಭ್ರಷ್ಟಾಚಾರ. ಏನ್ ಮಾಡ್ತಿದ್ದಾರೆ ಮಿನಿಸ್ಟರ್ಗಳು? 1.5 ವರ್ಷದಿಂದ ಅವ್ರಿಗೆ ಕಂಟ್ರೋಲಿಗೆ ತಗೊಳಕ್ ಆಗ್ಲಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತಿದ್ದಾರೆ? ನೋಡಿ, ವೆರಿ ಕ್ಲಿಯರ್. ಇದು ನೀವು ಮಾತಾಡೋದಷ್ಟು ಈಸಿ ಅಲ್ಲ. ವ್ಯವಸ್ಥೆ ಒಳಗಡೆ ಈಗ ಇವತ್ತು ನಾಳೆ ಸರಿಯಾಗುವಂತ ವ್ಯವಸ್ಥೆ ಅಲ್ಲ. ಇವತ್ತು ನಾಳೆ ಅದನ್ನ ಹೇಳ್ತಾ ಇದ್ದೀವಿ, ಸರಿ ಮಾಡ್ತಾ ಇದೀವಿ. ಹಂತವಾಗಿ ಸರಿ ಮಾಡಕ್ಕೆ ನಾವು ಸಿದ್ಧರಾಗಿದ್ದೀವಿ. ಖಂಡಿತ ಇಲ್ಲ, ನಾನು ಆ ಮಾತನ್ನ ಹೇಳಿಲ್ಲ ಸ್ಮಿತಾ ಅವರೇ, ನಾನು ಆ ಮಾತನ್ನ ಹೇಳ್ತಾ ಇಲ್ಲ. ಸರಿ ಮಾಡಕ್ಕೆ ಟೈಮ್ ಬೇಕು, ಅದಕ್ಕೆ ತಗೊಂಡಿದೀವಿ. ಲಾಸ್ಟ್ ಟೈಮ್ ಅದನ್ನ ಆಗಿತ್ತು. ಲಾಸ್ಟ್ ಗವರ್ಮೆಂಟ್ ಅಲ್ಲಿ, ಲಾಸ್ಟ್ ಇಯರ್ ಅಲ್ಲಿ, ಪ್ರೀವಿಯಸ್ ಅಲ್ಲಿ ಒಂದಂತದ ಸುಧಾರಣೆ ಆಗಿದೆ. ಈ ಬಾರಿ ನಾವು ಅಬಕಾರಿಯಲ್ಲಿ ನಾವು ಏನು ತಡೆ ಹಿಡಿದಿದ್ದೀವಿ. ವರ್ಗಾವಣೆಗಳನ್ನ ಯಾರು ಇನ್ಫ್ಲುಯೆನ್ಸ್ ಇಲ್ಲದೆ ಮಾಡ್ಬೇಕನ್ನುವಂತಹ ಮಾತನ್ನ ಬಜೆಟ್ ಅಧಿವೇಶನದಲ್ಲಿ ಹೇಳಿದೀವಿ. ಫ್ಲೋರ್ ಆಫ್ ದ ಹೌಸ್ ಮತ್ತೆ ಬೇರೆ 5-6 ಇಲಾಖೆಗಳಲ್ಲಿ ಎಲ್ಲವನ್ನೂ ಕೂಡ ಕೌನ್ಸಿಲಿಂಗ್ ಮುಖಾಂತರ ವರ್ಗಾವಣೆ ಮಾಡಬೇಕನ್ನುವಂತ ಪಾರದರ್ಶಕಗಳನ್ನ ತಗೊಂಡಿದ್ದೀವಿ ನಾವು. ಒಂದಷ್ಟು ಉದಾಹರಣೆಗಳನ್ನ, ಲೈವ್ ಎಕ್ಸಾಂಪಲ್ಸ್, ಇದು ಲೈವ್ ಎಕ್ಸಾಂಪಲ್ ಸಮೇತ ರಾಜುಗೌಡ್ರು ಹೇಳ್ತಾರೆ ಭ್ರಷ್ಟಾಚಾರ ಅನ್ನೋದು ಈಗಲೂ ಕೂಡ, ಅಂದ್ರೆ ನಿಮ್ಮ ಸರ್ಕಾರದ ಅವಧಿಯಲ್ಲೂ ಕೂಡ ಎಷ್ಟಿದೆ ಅಂತ ಹೇಳಿ ರಾಜುಗೌಡ್ರೆ. ಓಟಿಯು ನನ್ನ ಆತ್ಮೀಯ ಸಹೋದರರು ಸತೀಶ್ ನಾಯಕ್ ಅವರು ಪಾಪ